ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಗೋವಾದಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ಅತ್ಯಾಧುನಿಕ ಮಾಲಿನ್ಯ ನಿಯಂತ್ರಣ ನೌಕೆ ಸಮುದ್ರ ಪ್ರತಾಪ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಭಾರತದ ಕರಾವಳಿ ತೀರದ ಸುರಕ್ಷತೆ ಮತ್ತು ಸಮುದ್ರ ಪರಿಸರದ ಸಂರಕ್ಷಣೆಯಲ್ಲಿ ಇದೊಂದು ಹೊಸ ಅಧ್ಯಾಯ ಆರಂಭವಾಗಿದೆ. ಈ ನೌಕೆ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತ ಮಾಲಿನ್ಯ ನಿಯಂತ್ರಣ ನೌಕೆಯಾಗಿ ಸಮುದ್ರ ಪ್ರತಾಪ್ ಕಡಲಿಗೆ ಇಳಿದಿದೆ. ಆತ್ಮನಿರ್ಭರ ಭಾರತ ಯೋಜನೆಯಡಿ ಗೋವಾ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣಗೊಂಡಿರುವ ಈ ನೌಕೆಯು 60% ಹೆಚ್ಚು ಸ್ಥಳೀಯ ಬಿಡಿ ಭಾಗಗಳನ್ನು ಹೊಂದಿದೆ. ಇದು 114.5 ಮೀಟರ್ ಉದ್ದವಿದ್ದು ಸುಮಾರು 4200 ಟನ್ ತೂಕ ಹೊಂದಿದೆ. ಸಮುದ್ರದಲ್ಲಿ ಗಂಟೆಗೆ 22 ನಾಟ್ಸ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಈ ನೌಕೆಗಿದೆ. ಆತ್ಮರಕ್ಷಣೆಗಾಗಿ ಈ ನೌಕೆಯಲ್ಲಿ 30 mm CRN-91 ಗನ್ ಮತ್ತು ರಿಮೋಟ್ ಕಂಟ್ರೋಲ್ಡ್ ಗನ್ಗಳನ್ನು ಅಳವಡಿಸಲಾಗಿದೆ. ಸಮುದ್ರ ಪ್ರತಾಪ್ ಅನ್ನು ಉದ್ಘಾಟಿಸಿ ಮಾತನಾಡಿದ ರಾಜನಾಥ್ ಸಿಂಗ್, ಸಮುದ್ರ ಪ್ರತಾಪ್ ಭಾರತದ ನೌಕಾಶಕ್ತಿಯ ಸಂಕೇತವಾಗಿದೆ ಎಂದರು. ಪರಿಸರ ಸಂರಕ್ಷಣೆಯಲ್ಲಿ ಭಾರತಕ್ಕಿರುವ ಬದ್ಧತೆಯನ್ನು ಇದು ತೋರಿಸುತ್ತದೆ. ಸಮುದ್ರದಲ್ಲಿನ ಮಾಲಿನ್ಯ ತಡೆಗಟ್ಟಲು ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಇದು ಕರಾವಳಿ ರಕ್ಷಣಾ ಪಡೆಗೆ ಹೆಚ್ಚಿನ ಶಕ್ತಿ ನೀಡಲಿದೆ ಎಂದು ರಾಜನಾಥ್ ಸಿಂಗ್ ಶ್ಲಾಘಿಸಿದರು. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.